ಸರ್ ರೈತರ ಮನಸ್ಸಿನಲ್ಲಿ ಯಾವ ಸರ್ಕಾರ ಇರಲ್ಲ, ಯಾವ ಅಧಿಕಾರಿಗಳು ಇರಲ್ಲ. ದಯವಿಟ್ಟು ನೀವು ಕರ್ನಾಟಕ ರಾಜ್ಯ ರೈತ ಸಂಘ ಕೊಪ್ಪಳ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದಂಥ ರೈತ ಸಮಾವೇಶ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಬಲ್ಡೋಟೋದವರು ಹೇಳೋ ಪ್ರಕಾರ ಈಗ ಬಸಾಪುರಕ್ಕೆ ನಮ್ಮ ವ್ಯಾಪ್ತಿಯಲ್ಲಿದೆ ಅನ್ನೋದು ಅವರ ವಾದ. ಆದರೆ ಕರ್ನಾಟಕ ರಾಜ್ಯ ರೈತ ಸಂಘದವರು ಮತ್ತು ಈ ಹೋರಾಟಗಾರರು ಈ ಬಸಾಪುರ ಕೆರೆಯನ್ನು ಮೂಲ ಸ್ವರೂಪ ಹೇಗಿದೆಯೋ ಹಾಗೆ ಉಳಿಸ್ಬೇಕು, ಇದನ್ನು ರೈತರಿಗೆ ಮುಕ್ತವಾಗಿ ಕೊಡಬೇಕು ಎನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟು ಪ್ರತಿಭಟನೆಯನ್ನು ಮಾಡಿದರು, ಹೋರಾಟವನ್ನು ಕೂಡ ನಡೆಸಿದರು. ಇದು ಕಾಂಪೌಂಡನ್ನು ಹೊಡೆಯುವಂಥದ್ದು ಮತ್ತು ಗೇಟ್ನ ಮುಂಭಾಗವನ್ನು ಕೂಡ ಧ್ವಂಸ ಮಾಡುವಂಥ ಪ್ರಕರಣಗಳು ನಡೆದಿದೆ. ಈ ಘಟನೆ ಏನು ನಡೆದಿದೆ ಅನ್ನೋದನ್ನು ನೋಡೋಣ ಬನ್ನಿ. ಕೊಪ್ಪಳ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಗಳವಾರ ನಡೆದ ರೈತ ಹುತಾತ್ಮ ದಿನ ಹಾಗೂ ರೈತ ಸಮಾವೇಶ ತೀವ್ರ ಸ್ವರೂಪ ಪಡೆದುಕೊಂಡಿತು. ಪೊಲೀಸರ ತೀವ್ರ ವಿರೋಧದ ನಡುವೆಯೂ ನೂರಾರು ಸಂಖ್ಯೆಯಲ್ಲಿ ರೈತರು ಬಲ್ಡೋಟಾ ಕಾರ್ಖಾನೆಯ ಆವರಣದ ಗೋಡೆಗಳನ್ನು ಒಡೆದು ಒಳಗೆ ನುಗ್ಗಿದರು. ಈ ವೇಳೆ ಪೊಲೀಸರು ರೈತರ ನಡುವೆ ಮಾತಿನ ಚಕಮಕಿ, ತಳ್ಳಾಟ ಜರುಗಿತು. ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಹೇಮಂತ್ ಕುಮಾರ್ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳಿದ್ದರೂ ಇದನ್ನು ಲೆಕ್ಕಿಸದೆ ರೈತರು ಕಾರ್ಖಾನೆ ಆವರಣ ನುಗ್ಗಿದರು. ಒಂದು ಕಡೆ ಗೋಡೆ ಒಡೆದು ರೈತರು ಮುನ್ನುಗ್ಗಿದರೆ, ರೈತರ ಇನ್ನೊಂದು ತಂಡ ಮತ್ತೊಂದು ದಿಕ್ಕಿನತ್ತ ನುಗ್ಗಿ ಆವರಣದ ಗೋಡೆ ಒಡೆದರು. ಯುವಕನೊಬ್ಬ ಕೆರೆಯಲ್ಲಿ ಜಿಗಿದಿದ್ದರಿಂದ ಪೊಲೀಸರು ರಕ್ಷಣೆ ಮಾಡಿದರು. ಬಲ್ಡೋಟಾ ಆವರಣದಲ್ಲಿರುವ ಬಸಾಪುರ ಕೆರೆಯನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಎಂದು ರೈತರು ಒತ್ತಾಯಿಸಿದರು. ರೈತರ ಒಂದು ಗುಂಪು ಕಾರ್ಖಾನೆಯ ಮುಖ್ಯ ದ್ವಾರದಿಂದ ನುಗ್ಗಿತ್ತು. ಆಗ ಪೊಲೀಸರು ಕೂಡ ಅಸಹಾಯಕರಾದರು. ಹೋರಾಟಗಾರರು ಕಾರ್ಖಾನೆಯ ಮುಖ್ಯ ದ್ವಾರ ಒಡೆದು ಹಾಕಿದರು. ಪರಿಸರಕ್ಕೆ ಮಾಲಿನ್ಯ ಉಂಟು ಮಾಡುತ್ತಿರುವ ಬಲ್ಡೋಟಾ ಕಾರ್ಖಾನೆ ವಿಸ್ತರಣೆಗೆ ಅವಕಾಶ ಕೊಡಬಾರದು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘವು ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಬಲ್ಡೋಟಾ ಕಂಪನಿ ಮುಂಭಾಗದಲ್ಲೇ ಮಂಗಳವಾರ ರೈತ ಸಮಾವೇಶ ಹಮ್ಮಿಕೊಂಡಿತ್ತು. ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತಿರುವ ರೈತ ಸಂಘದ ಮುಖಂಡರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ರೈತರು ಹಾಗೂ ರೈತ ಮುಖಂಡರು ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಆದರೆ ಯಾಕೆ ದ್ವೇಷ ಮಾಡಕತ್ತೀವಿ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಜನರಿಗೆ ಸಿಗ್ತಕ್ಕಂಥ ಆ ನಮ್ಮ ಜಾನುವಾರುಗಳಿಗೆ ಸಿಗ್ತಕ್ಕಂಥ ಆ ನೀರನ್ನು ಕಸ್ಕೊಂಡಾರ. ಈ ಜಗತ್ತಿನೊಳಗೆ ಮೂರೇ ರತ್ನಗಳು: ಅನ್ನ, ಜಲ ಮತ್ತು ಒಂದೆರಡು ಒಳ್ಳೆ ಮಾತು ಅಂತ ಹೇಳ್ತಾರೆ. ಮುಂದೆ ನಮಗೆ ಕೆರೆಗೆ ಜಾಗ ಕೊಡ್ಬೇಕು, ಕೆರೆಗೆ ಎಲ್ಲ ಜಾನುವಾರುಗಳಿಗೆ ಹೋಗಕ್ಕೆ ದಾರಿ ಕೊಡ್ಬೇಕು, ಎಲ್ಲರಿಗೂ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎರಡನೇದು ಏನಂತಂದ್ರೆ, ಇಲ್ಲಿರ್ತಕ್ಕಂಥ ಕಂಪ್ನಿಗಳು ನಮಗೇನು ಅವೇನು ಉಪಕಾರಿ ಅಲ್ಲ, ಅಪಕಾರಿ ಅವು, ಮಾರಕಗಳು. ನಮಗೆ ಸ್ಮಾರಕಗಳಾಗಿಲ್ಲ, ನಮಗೆ ಪೂರಕವಾಗಿಲ್ಲ ಮಾರಕ, ಅದಕ್ಕೆ ಅವು ಬಂದ್ ಆಗ್ಬೇಕು ಅನ್ನುವಂಥ ಸಂದೇಶ ನಮ್ದಾಗಿದೆ. ಕೊಪ್ಪಳ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಕಾರ್ಯಕ್ರಮದ ವೇದಿಕೆ ಹಾಕಲಾಗಿದ್ದು, ರೈತರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕುಳಿತಿದ್ದರಿಂದ ಹೆದ್ದಾರಿಯ ಒಂದು ಬದಿಯಲ್ಲಿ ವಾಹನಗಳ ಸಂಚಾರ ಬಂದ್ ಮಾಡಲಾಗಿತ್ತು. ಸಮಾವೇಶ ಉದ್ಘಾಟಿಸಿ ಬಂಡಾಯ ಸಾಹಿತಿ ಅಲ್ಲಮಪ್ರಭು ಬೆಟ್ಟದೂರು ಮಾತನಾಡಿದರು. ಬಲ್ಡೋಟಾ ಮಾತ್ರವಲ್ಲ, ಯಾವುದೇ ಕಾರ್ಖಾನೆಗಳು ವಿಸ್ತರಣೆ ಆಗಬಾರದು, ಯಾವ ಹೊಸ ಕಾರ್ಖಾನೆಗಳಿಗೂ ಅನುಮತಿ ಕೊಡಬಾರದು. ಬಲ್ಡೋಟಾ ವಿಸ್ತರಣೆಯಾದರೆ ಕೊಪ್ಪಳವನ್ನೇ ಸ್ಥಳಾಂತರ ಮಾಡಬೇಕಾಗುತ್ತದೆ, ಇದಕ್ಕೆ ಅವಕಾಶ ಕೊಡಬಾರದು ಎಂದು ಒತ್ತಾಯಿಸಿದರು. ಜೀವಕ್ಕೆ ಕಂಟಕವಾಗಿರುವ 54,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಸ್ತರಣೆಯಾದ ಕೊಪ್ಪಳದ ಸಮೀಪ 27 ಬಗೆಯ ಕೊಳವೆಗಳು ಬಂದು ಕೊಪ್ಪಳ ನಗರ ಸರ್ವನಾಶವಾಗುತ್ತದೆ. ಈಗಲೇ ಕೊಪ್ಪಳ ತಾಲೂಕಿನಲ್ಲಿ 27 ಗ್ರಾಮಗಳ ಕೃಷಿ ಸಂಪೂರ್ಣ ನಾಶವಾಗಿದೆ. ಜನ ಅಸ್ತಮಾ, ಟಿಬಿ, ಕ್ಯಾನ್ಸರ್, ಹೃದಯ ರೋಗ, ಚರ್ಮ ರೋಗದಿಂದ ಬಳಲ್ತಾ ಇದ್ದಾರೆ. MSLP ಮಾತ್ರ ಅಲ್ಲ, ಅನೇಕ ಬಲ್ಡೋಟಾ ಕಂಪನಿ ಯಾವುದೇ ಇರಲಿ, ಇವುಗಳನ್ನೆಲ್ಲ ಸ್ಥಳಾಂತರ ಮಾಡಬೇಕು ಅನ್ನೋದು ಮೊದಲನೇದು. ಈಗಾಗಲೇ ಡೀಟೇಲ್ ಆಗಿ ಎಲ್ಲ ರೈತ ಮುಖಂಡರೊಂದಿಗೆ ಸಂವಾದ ನಡೆಸಿದ್ದೇನೆ. ಅವರು ಯಾವ್ಯಾವ ವಿಚಾರಗಳನ್ನ ಅವರು ನಮಗೆ ತಿಳಿಸಿದ್ದಾರೆ,
ಅದನ್ನು ನಾವು ಸರ್ಕಾರದ ಗಮನಕ್ಕೆ, ನಾವು ಜಿಲ್ಲಾಡಳಿತ ಸರ್ಕಾರದ ಗಮನಕ್ಕೆ ತರ್ತೇವೆ. ನಾನು ರೈತ ಬಾಂಧವರಲ್ಲಿ ಒಂದೇ ಮನವಿ ಮಾಡಿದ್ದೇನೆ. ಈಗ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಮನವಿ ಪತ್ರ ಸಲ್ಲಿಸ್ಬೋದು, ಶಾಂತಿಯುತವಾಗಿ ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ಸ್ ಕೊಡ್ಬೋದು. ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ, ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ, ಹೋರಾಟಗಾರ ಲಕ್ಷ್ಮಣ ಹೂಗಾರ, ಭೀಮಸೇನ ಕಲಕೇರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ